ನಮಸ್ಕಾರ. ನಾನು ಶಾಂತಕುಮಾರಿ, ಕೋಲಾರದ ಮಾಜಿ ನಗರಸಭಾ ಸದಸ್ಯೆ. ಈ ಹಿಂದೆ 30 ವರ್ಷಗಳ ಹಿಂದೆಯೇ ನಾನು ರಾಜಕೀಯಕ್ಕೆ ಬಂದು ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಗೆದ್ದು ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಈ ಕೋಲಾರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಸಮರ್ಪಕವಾಗಿ ನನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿ ಇಂದಿಗೂ ಸಹ ಜನಗಳ ಹೆಸರಿನಲ್ಲಿ ಮಾಜಿ ಕೌನ್ಸಿಲರ್ ಆದರೂ ನನ್ನ ಹೆಸರು ಅಚ್ಚಳಿಯದೇ ಇದೆ. ಮತ್ತು ಬಹಳಷ್ಟು ದಿನಗಳಿಂದ ಈ ಸಂಸತ್ತಿಗೆ ಒಂದು ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನೋ ನನ್ನ ಆಕಾಂಕ್ಷೆ ಇಷ್ಟು ದಿನಕ್ಕೆ ಪುಷ್ಟೀಕರಣಗೊಂಡಿದೆ. ಕಾರಣ ನಾರಿ ಶಕ್ತಿ ವಂದನ್ ವುಮನ್ ರಿಸರ್ವೇಷನ್ ಬಿಲ್ ಏನು ಪಾಸಾಗಿದೆ, ಆ ನಿಟ್ಟಿನಲ್ಲಿ ನಾನು ಯಾತಕ್ಕೆ ಇದಕ್ಕೆ ಸ್ಪರ್ಧೆ ಮಾಡಬಾರ್ದು. ಹಿಂದಿನಿಂದ ಯಾರೋ ಒಬ್ಬರು ನಿಲ್ತಾರೆ, ಅವ್ರಿಗೆ ನಾವು ಮತಗಳನ್ನು ಹಾಕೊಳ್ಳೋದು, ಅವ್ರು ಗೆದ್ದು ಇಲ್ಲಿಂದ ಹೊರಟೋಗೋದು, ಈ ಕ್ಷೇತ್ರದ ಕಡೆ ತಿರುಗಿ ನೋಡೋದಿಲ್ಲ. ಇದರ ಒಂದು ಅಭಿವೃದ್ಧಿ ಕಡೆ ಅವರು ಯಾವುದೇ ರೀತಿ ಒಂದು ತೀರ್ಮಾನಗಳನ್ನು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ಹೇಗೂ ಮಹಿಳಾ ರಿಸರ್ವೇಷನ್ ಬಿಲ್ ಪಾಸಾಗಿದೆ, ನಾನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ವರಿಷ್ಠರಲ್ಲಿ ನಾನು ನನ್ನ ಒಂದು ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದೀನಿ. ಎಲ್ಲರೂ ನನಗೆ ಭರವಸೆಯೂ ಕೊಟ್ಟಿದ್ದಾರೆ. ಮತ್ತು 8 ಕ್ಷೇತ್ರಗಳ ಒಂದು ಶಾಸಕರೇನಿದೆ ಎಲ್ಲರನ್ನು ಸಹ ನಾನು ಭೇಟಿ ಮಾಡಿದ್ದೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಇರಬಹುದು, ಅದು ಪರಮೇಶ್ವರ್ ಸಾಹೇಬರು ಇರಬಹುದು, ರಮೇಶ್ ಕುಮಾರ್ಜಿ ಇರಬಹುದು, ಎಲ್ಲರನ್ನೂ ಸಹ ನಾನು ಮುಖತಃ 3-4 ಬಾರಿ ಭೇಟಿ ಮಾಡಿ ಅವರ ಒಂದು ಆಶ್ವಾಸನೆಯ ನಂತರ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ. ಮತ್ತು AICCಯಿಂದನೂ ನನ್ನ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ರಿಪೋರ್ಟ್ಸ್ನ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಮತ್ತು ಬಹುತೇಕ ನನ್ನ ಹೆಸರು ಅನೌನ್ಸ್ ಮಾಡೋದರಲ್ಲಿ ಇದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಅವ್ರ ಗಮನಕ್ಕೂ ಸಹ ಹೋಗಿದೆ. ಮತ್ತು ಮಹಿಳೆಯರು ಹೆಚ್ಚು ಮುನ್ನೆಲೆಗೆ ಬರಬೇಕು. ಈ ಹಿಂದೆ ರಾಜ್ಯದಿಂದ ಆರಿಸಿ ಹೋದ ಕೆಲವು 2-3 ಜನ ಬಿಟ್ಟರೆ ಯಾರೂ ಸಂಸತ್ತಿಗೆ ಆಯ್ಕೆಯಾಗಿ ಹೋದವರಿಲ್ಲ. ಒಬ್ಬರು ಮಾರ್ಗರೇಟ್ ಆಳ್ವ, ಇನ್ನೊಬ್ಬರು DK ತಾರಾದೇವಿ, ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿಂದ ಆಯ್ಕೆಯಾಗಿ ಹೋದವರು ಯಾರೂ ಇಲ್ಲ. ಮತ್ತು ಕಳೆದ ಎಲೆಕ್ಷನ್ನಲ್ಲಿ ಸುಮಲತಾ ಅಂಬರೀಷ್ ಮತ್ತು ಶೋಭಾ ಕರಂದ್ಲಾಜೆ ಇವರೊಂದು 2-3 ಜನ ಅಷ್ಟೇ ಇದ್ದಿದ್ದು. ಈ ಸಾರಿ ಕಾಂಗ್ರೆಸ್ ಪಕ್ಷ 33% ಏನು ರಿಸರ್ವೇಷನ್ ಇದೆ ಅದನ್ನು ಮಹಿಳೆಯರಿಗೆ ಕೊಡ್ತಾ ಇದೆ. ಈಗಾಗಲೇ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಕೊಟ್ಟಿದೆ, ಸಕ್ಸಸ್ ಆಗಿದ್ದಾರೆ. ಅದೇ ಒಂದು ಫಾರ್ಮುಲಾನ ಇಲ್ಲೂ ಸಹ ಅವರು ಅಳವಡಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಸ್ಥಾನಗಳನ್ನು ಕೊಡೋದಕ್ಕೆ ನಮ್ಮ ವರಿಷ್ಠರು ಮನಸ್ಸು ಮಾಡಿರೋದ್ರಿಂದ, SC ಮಹಿಳೆ ನಾನೊಬ್ಬಳೇ ಕೇಳಿರೋದ್ರಿಂದ, ದಲಿತ ಮಹಿಳೆಗೆ ಅವಕಾಶ ಕೊಡಲೇಬೇಕಾಗಿರೋದ್ರಿಂದ ನನಗೆ ಖಂಡಿತವಾಗಲೂ ಟಿಕೆಟ್ ಸಿಕ್ಕುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗಿದೆ. ಈಗ ಸೌಮ್ಯಾ ರೆಡ್ಡಿಯವರು ಇರಬಹುದು, ಬೆಂಗಳೂರು ಉತ್ತರ ಕ್ಷೇತ್ರದಿಂದ, ಮತ್ತು ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸಹ ಕೇಳ್ತಾ ಇದ್ದಾರೆ. ಕುಸುಮಾ ಹನುಮಂತರಾಯಪ್ಪ ಇರಬಹುದು, ಇನ್ನು ಟಬು ಗುಂಡೂರಾವ್ ಇವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಬೇರೆ ಗೀತಾ ಶಿವರಾಜ್ಕುಮಾರ್ಗೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅವರ ಆಲ್ರೆಡಿ ವಾರ್ ರೂಮ್ ಸೆಟಪ್ ಎಲ್ಲ ಮಾಡಿ ಆಗಿದೆ. ಇನ್ನು ದಲಿತ ಮಹಿಳೆನ ಒಬ್ಬರನ್ನ ಅವರು ಆರಿಸಬೇಕಾಗಿದೆ. ಅದು ಆ ಒಂದು ಕೋಟಾದಲ್ಲಿ ನನಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನನಗೆ ಭರವಸೆ ಇದೆ. ಮಾಧ್ಯಮ ಮಿತ್ರರು ಹೌದು 8 ವಿಧಾನಸಭಾ ಕ್ಷೇತ್ರಗಳನ್ನು ನಾನು ಪ್ರವಾಸ ಮಾಡಿದ್ದೀನಿ. ಈಗಾಗಲೇ 4 ತಿಂಗಳಿಂದ ನಾನು ಅದೇ ಕೆಲಸದಲ್ಲಿದ್ದೀನಿ. ಮುಳಬಾಗಿಲು ಇರ್ಬೋದು, ಚಿಂತಾಮಣಿ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಶಿಡ್ಲಘಟ್ಟ ಇರಬಹುದು, KGF ಬಂಗಾರಪೇಟೆ, ಮಾಲೂರು, ಕೋಲಾರ ಎಲ್ಲ ಶಾಸಕರನ್ನು ನಾನು ಭೇಟಿ ಆಗಿದ್ದೀನಿ. ಈಗ ಅವರೆಲ್ಲರಿಂದಲೂ ನನಗೆ ಸಕಾರಾತ್ಮಕವಾಗಿ ಒಂದು ಭರವಸೆ ಸಿಕ್ಕಿದೆ. ನಮ್ಮ ಕೋಲಾರ ಶಾಸಕರಾದ ಜನಪ್ರಿಯ ಶಾಸಕರು ಡಾಕ್ಟರ್ G. ಕೊತ್ತೂರು ಮಂಜುನಾಥ್ ಅವರ ಒಂದು ಚುನಾವಣಾ ಸಂದರ್ಭದಲ್ಲಿ ಕೊನೆಗೆ ಬೂತಲ್ಲೂ ನಾನು ಕೂತ್ಕೊಳ್ಳೋವರೆಗೂ ನಾನು ಕೆಲಸ ಮಾಡಿದ್ದೀನಿ. ರೋಡ್ ಶೋಗಳಿಂದ ಹಿಡಿದು ಅವ್ರ ಜೊತೆಯಲ್ಲಿ ಲಾರಿನಲ್ಲಿ ಹತ್ತಿ ನಾನು ರೋಡ್ ಶೋ ಮಾಡೋದ್ರಿಂದ ಹಿಡಿದು ಬೂತ್ವರೆಗೆ ಕೆಲಸ ಮಾಡಿ ಅವರ ಗೆಲುವಿಗೆ ನನ್ನ ಶ್ರಮ ಬಹಳಷ್ಟು ಪಟ್ಟಿದ್ದೀನಿ ನಾನು. ಈ ಹಿಂದೆ ಬರ್ತಾ ಇದ್ದ ಪ್ರತಿ ಒಂದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರೇ ಇರಲಿ, ಅವರು MP ಆಗಿರಬಹುದು, MLA ಆಗಿರಬಹುದು, ಬಂದ ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ. ಅದು ನಮ್ಮ ಪಕ್ಷದ ವರಿಷ್ಠರಿಗೆ, ಮುಖಂಡರಿಗೆ ಗೊತ್ತಿದೆ ಆ ವಿಷಯ. ನಾನು ಬಹುಶಃ ಈ ಕಾಂಗ್ರೆಸ್ ಆಫೀಸ್ನಲ್ಲಿ ನಡೆಯೋ ಮೀಟಿಂಗ್ನಲ್ಲಿ ಸೇರಿಕೊಂಡು ಈ ಚಿಲ್ಲರೆ ಕಿತ್ತಾಟ, ಚಿಲ್ಲರೆ ಜಗಳ ಇಂಥದಕ್ಕೆಲ್ಲ ನಾನು ಅವಕಾಶ ಕೊಡೋವಳಲ್ಲ. ನನ್ನ ಒಂದು ಕಾರ್ಯವೈಖರಿ ಏನಿದೆ ಅಂತ ಪಕ್ಷದ ಧುರೀಣರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮತ್ತು ನನ್ನನ್ನು ಅವರು ಹುರಿದುಂಬಿಸುವ ರೀತಿಯಲ್ಲಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಧ್ಯಮದ ಮಿತ್ರರೆಲ್ಲರೂ ದಯವಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ನನ್ನನ್ನು
ನೀವು ಪತ್ರಿಕೆಗಳಲ್ಲಿ ಬಿಂಬಿಸ್ತೀರಾ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.